ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆಲ್ಲ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾವುದಂದ್ರೆ ಇನ್ಸ್ಪೈರ್ ಸ್ಕಾಲರ್ಶಿಪ್ ಅಂತೇಳಿ. ಇದು ಒಂದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡುವಂತ ಒಂದು ಸ್ಕಾಲರ್ಶಿಪ್. ಇದು ಯಾವ ಬೇಸ್ ಮೇಲೆ ಕೊಡ್ತಾರೆ ಅಂದ್ರೆ ಇನೋವೇಷನ್ ಇನ್ ಸೈನ್ಸ್ ಇನ್ಸ್ಪೈರ್ಡ್ ರಿಸರ್ಚ್ ಅಂತೇಳಿ. ಸ್ಕಾಲರ್ಶಿಪ್ ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಬ್ರೈಟ್ ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಭಾರತದಾದ್ಯಂತ 10,000 ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಇದು ಒಂದು ಉತ್ತಮವಾದ ಮತ್ತೆ ದೇಶದಲ್ಲೇ ಹೆಸರುವಾಸಿಯಾಗಿರುವಂತಹ ಒಂದು ಸ್ಕಾಲರ್ಶಿಪ್. ಇದು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುವಂಥದ್ದು. ಅಟ್ರಾಕ್ಟೆಡ್ ಸ್ಟೂಡೆಂಟ್ಸ್ ನ ಸೈನ್ಸ್ ಅಲ್ಲಿ ಏನಿದ್ದಾರೆ ಅವ್ರಿಗೆ ಕೊಡ್ತಾ ಹೋಗುತ್ತೆ. ಎವ್ರಿ ಇಯರ್ 10,000 ಆಫ್ ಸ್ಟೂಡೆಂಟ್ಸ್ ನ ಈ ಸ್ಕಾಲರ್ಶಿಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕೊಡ್ತಾರೆ. ಯಾರಿಗೆಲ್ಲ ಕೊಡ್ತಾರೆ ಅಂತ ಹೇಳ್ತಾ ಹೋದ್ರೆ, PUC ಮುಗಿಸಿ ಬೇಸಿಕ್ ಸೈನ್ಸ್ ಇಲ್ಲ ನ್ಯಾಚುರಲ್ ಸೈನ್ಸ್ ಅಂತ ಏನ್ ಫಂಡಮೆಂಟಲ್ ಅಂಡ್ ನ್ಯಾಚುರಲ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಆ ಕೋರ್ಸಿಗೆ ಜಾಯಿನ್ ಆಗಿರೋ ವಿದ್ಯಾರ್ಥಿಗಳೆಲ್ಲ ಇದಕ್ಕೆ ನೀವು ಅಪ್ಲೈ ಮಾಡಬಹುದು. ಯಾವುದಕ್ಕೆ ಅಂದ್ರೆ ಈ ಇನ್ಸ್ಪೈರ್ ಸ್ಕಾಲರ್ಶಿಪ್ಗೆ. ಅದರಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಅಂದ್ರೆ, ಆ ವಿದ್ಯಾರ್ಥಿಯ ಏಜು 17ರಿಂದ 22 ವರ್ಷದೊಳಗಿರಬೇಕು. ಮತ್ತೆ ಟಾಪ್ 1% ಆಫ್ ಮೆರಿಟೋರಿಯಸ್ 12th ಕ್ಲಾಸ್ ಸ್ಟೂಡೆಂಟ್ ಆಗಿರಬೇಕು. ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಅಲ್ಲಾದ್ರೂ ಇರ್ಬೋದು. ಟಾಪ್ 1% ಸ್ಟೇಟ್ ರಿಸಲ್ಟ್ ಮತ್ತೆ ಸೆಂಟ್ರಲ್ ರಿಸಲ್ಟ್ ಇರುತ್ತೆ, ಅದರೊಳಗಿರುವಂತಹ ವಿದ್ಯಾರ್ಥಿಗಳಿಗೆ ಕೊಡ್ತಾ ಹೋಗ್ತಾರೆ. ಮತ್ತೆ ನೀವು JEE ಮತ್ತೆ ನೀಟ್ ಎಕ್ಸಾಮ್ ಅಲ್ಲಿ 10,000 ರ್ಯಾಂಕಿಂಗ್ ಒಳಗಡೆ ಇರುವಂತ ವಿದ್ಯಾರ್ಥಿಗಳಿಗೂ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನೀವು BSc ಇಲ್ಲ BS ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಏನ್ ಹೇಳ್ತೀವಿ, ಆ ಕೋರ್ಸ್ ಮಾಡ್ತಿರೋಂಥವ್ರಿಗೂ ಕೊಡ್ತಾರೆ. ಇದು ಏನಾಗಿರುತ್ತೆ ಅಂದ್ರೆ, ನಿಮಗೆ 5 ವರ್ಷ ಸಿಗುತ್ತೆ. 3 ವರ್ಷ ಡಿಗ್ರಿ ಮತ್ತೆ 2 ವರ್ಷ ಮಾಸ್ಟರ್ ಡಿಗ್ರಿ PG ಕೋರ್ಸ್ ಏನ್ ಮಾಡ್ತೀರಿ ಅವ್ರಿಗೂ ಸಹ ಕೊಡ್ತಾ ಹೋಗುತ್ತಾರೆ. ಬಟ್ ನಿಮ್ಗೆ 5 ವರ್ಷದವರೆಗೂ ಈ ಸ್ಕಾಲರ್ಶಿಪ್ ನ ನೀವು ತಗೋಬಹುದು. ಅಂದ್ರೆ ರಿಸರ್ಚ್ ಫೀಲ್ಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಬರ್ಲಿಕ್ಕೋಸ್ಕರ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾ ಇದೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ವತಿಯಿಂದ. ಇಲ್ಲಿ ನ್ಯಾಷನಲ್ ಟ್ಯಾಲೆಂಟ್ ರಿಸರ್ಚ್ NTSC ಏನ್ ಹೇಳ್ತೀರಿ, ಅದ್ರಲ್ಲಿ ಸ್ಕಾಲರ್ಶಿಪ್ ತಗೊಂಡಿರೋರು ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಜಗದೀಶ್ ಬೋಸ್ ನ್ಯಾಷನಲ್ ಸೈನ್ಸ್ ಅಂಡ್ ಟ್ಯಾಲೆಂಟ್ ಸರ್ಚ್ ಅಲ್ಲೂ ಸಹ ಸೆಲೆಕ್ಟ್ ಆಗಿರೋಂಥ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಹೋಗ್ತಾರೆ. ಏನಾಗಿರ್ಬೇಕು, ಬ್ಯಾಚುಲರ್ ಬೇಸಿಕ್ ಡಿಗ್ರಿ ನೀವು ಓದಿರ್ಬೇಕಾಗ್ತದೆ. ಬೇಸಿಕ್ ಡಿಗ್ರಿ ನೀವು ಓದಿರೋ ಅಂತವ್ರಿಗೆ ಈ ಸ್ಕಾಲರ್ಶಿಪ್ ಕೊಡ್ತಾ ಹೋಗುತ್ತೆ. ಆಯ್ತಾ? ಯಾವ್ಯಾವ ಸಬ್ಜೆಕ್ಟ್ಸ್ ಇದರಲ್ಲಿ ಬರ್ತವೆ ಅಂದ್ರೆ, ನೀವು ಏನೇನು ಡಿಗ್ರಿನಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಓದ್ತಾ ಇದ್ದೀರಿ ಅವ್ರಿಗೆಲ್ಲ ಈ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ತಾ ಹೋಗ್ಬೇಕು. ಅಂದ್ರೆ ನೀವು BSc ಇಲ್ಲ BS ಇಲ್ಲ MSc ಈ ತರ ಕೋರ್ಸ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಜಿಯೋ ಕೆಮಿಸ್ಟ್ರಿ, ಜಿಯೋ ಫಿಸಿಕ್ಸ್, ಅನಾಟಮಿ, ಆಸ್ಟ್ರೋಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಬಾಟ್ನಿ, ಝುವಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಅಟ್ಮಾಸ್ಫಿರಿಕ್ ಸೈನ್ಸ್ ಈ ತರದ್ದೆಲ್ಲ ಅಂದ್ರೆ ಸೈನ್ಸ್ ರಿಲೇಟೆಡ್ ಕೋರ್ಸ್ ಏನೇನ್ ಮಾಡ್ತಾ ಇದ್ರಿ ಅಂತ ವಿದ್ಯಾರ್ಥಿಗಳು ಡಿಗ್ರಿನಲ್ಲಿ ಅವರೆಲ್ಲ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತಾರೆ. ಹೈಯರ್ ಎಜುಕೇಶನ್ ಅಂತ ಕರೀತಾರೆ. ಅಂದ್ರೆ ಗ್ರಾಜುಯೇಟ್ಸ್ BSc MSc ಓದ್ತಿರೋ ಅಂತವ್ರು ಇದಕ್ಕೆ ಅಪ್ಲೈ ಮಾಡಬಹುದು. ಯಾವ್ಯಾವ ಕೋರ್ಸ್ ಇದಕ್ಕೆ ಒಳಪಡಲ್ಲ ಅಂತಂದ್ರೆ, ಈಗ ನೀವು ಡಿಗ್ರಿ ಅಂತಾನೆ ಓದ್ತಿರ್ತೀರಿ, ಸೈನ್ಸ್ ಅಂತಾನೆ ಓದ್ತಿರ್ತೀರಿ, ಅದರಲ್ಲಿ ಯಾವ್ಯಾವ ಕೋರ್ಸ್ ಇದಕ್ಕೆ ಈ ಸ್ಕಾಲರ್ಶಿಪ್ಗೆ ಅಂಡರ್ ಅಲ್ಲಿ ಬರಲ್ಲ ಅಂತಂದ್ರೆ, ನೀವು ಇಂಜಿನಿಯರಿಂಗ್ ಸೇರಿದ್ರೆ ಅದು ಒಂದು ಸೈನ್ಸ್ ಕೋರ್ಸೇ, ಆದ್ರೆ ಈ ಸ್ಕಾಲರ್ಶಿಪ್ ಕೊಡೋದಿಲ್ಲ. ಈ ಸ್ಕಾಲರ್ಶಿಪ್ ಹೋಗ್ಬೇಕು ಅಂದ್ರೆ ನೀವು ಬೇಸಿಕ್ ಸೈನ್ಸ್ ಓದಿರ್ಬೇಕು ಇಲ್ಲ ನ್ಯಾಚುರಲ್ ಸೈನ್ಸ್ ಓದ್ತಾ ಇದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಇಂಜಿನಿಯರಿಂಗ್ ಓದ್ತಿರೋ ವಿದ್ಯಾರ್ಥಿಗಳಿಗೆ ಕೊಡೋದಿಲ್ಲ. ಮತ್ತೆ ಮೆಡಿಸಿನ್ ಓದ್ತಿದ್ರೆ ನೀವು ಮೆಡಿಕಲ್ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ಕೊಡಲ್ಲ. ಡಿಫೆನ್ಸ್ ಸ್ಟಡೀಸ್ ಓದ್ತಾ ಇದ್ರೆ ಕೊಡಲ್ಲ. ಅಗ್ರಿಕಲ್ಚರ್ ಡಿಗ್ರಿ ಏನಾರ ಮಾಡ್ತಿದ್ರು ಸಹ ಕೊಡಲ್ಲ. ಸೀಡ್ಸ್ ಟೆಕ್ನಾಲಜಿ, ಹೋಮ್ ಸೈನ್ಸ್, ಎಕನಾಮಿಕ್ಸ್, ಎಜುಕೇಶನ್, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್, IT, ಇನ್ಫಾರ್ಮೇಶನ್, ಮಿಲಿಟರಿ ಸೈನ್ಸ್, ಸೈಕಾಲಜಿ, ಬಯೋಟೆಕ್ನಾಲಜಿ, ಫಿಸಿಕಲ್ ಎಜುಕೇಶನ್ ಈ ತರದ ಎಲ್ಲ ಕೋರ್ಸ್ಗಳಿಗೂ ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿದ್ರು ಈ ತರ ಓದ್ತಾ ಇರೋಂಥ ಕೋರ್ಸ್ ಅವ್ರಿಗೆ ಕೊಡೋದಿಲ್ಲ. ಪ್ಯೂರ್ಲಿ ಬೇಸಿಕ್ ಸೈನ್ಸ್ ಅಂದ್ರೆ BSc, ಅದರಲ್ಲಿ ನಾನು ಹಿಂದೆ ಹೇಳಿದ್ನಲ್ಲ ಆ ಸಬ್ಜೆಕ್ಟ್ಸ್ಗಳು ಓದ್ತಿರೋ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. 80,000 ರೂಪಾಯಿ ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್, ಈ ಸ್ಕಾಲರ್ಶಿಪ್ ಅಲ್ಲಿ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಇದರಲ್ಲಿ ಹೆಂಗಿದೆ ಅಂದ್ರೆ, ವರ್ಷಕ್ಕೆ ನಿಮಗೆ
80,000 ಸ್ಕಾಲರ್ಶಿಪ್ ಕೊಡ್ತಾರೆ ಪ್ರತಿ ವರ್ಷ. ಈಗ ನೀವು ಫಸ್ಟ್ ಇಯರ್ BSc ಸೇರಿದ್ರೆ 80,000, ಸೆಕೆಂಡ್ ಇಯರಲ್ಲೂ 80,000, ಥರ್ಡ್ ಇಯರಲ್ಲೂ 80,000, ಮತ್ತೆ ನೀವೇನಾದರೂ PGಗೆ ಸೇರ್ಕೊಂಡ್ರೆ ಅಲ್ಲೂ ಅಷ್ಟೇ ಪ್ರತಿ ವರ್ಷ 80,000 ಸಾವಿರ ನಿಮಗೆ ಸ್ಕಾಲರ್ಶಿಪ್ನ ಕೊಡ್ತಾ ಹೋಗ್ತಾರೆ. ಅದನ್ನ ಯಾವ ತರ ಕೊಡ್ತಾರೆ ಅಂದ್ರೆ ಎವರಿ ಮಂತ್ 5,000 ಅಂತೇಳಿ ಡಿವೈಡ್ ಮಾಡ್ತಾರೆ. ಪ್ರತಿ ತಿಂಗಳು ನಿಮ್ಗೆ 5,000 ಸಾವಿರ ಬರ್ತಾ ಹೋಗುತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗೆ. ಬ್ಯಾಂಕ್ ಏನ್ ಡೀಟೇಲ್ಸ್ ಕೊಟ್ಟಿರ್ತೀರಿ ಅದಕ್ಕೆ ಎವರಿ ಮಂತ್ 5,000 ಹಾಕ್ತಾರೆ. ಜೊತೆಗೆ ಸಮ್ಮರ್ ಅಟ್ಯಾಚ್ಮೆಂಟ್ ಫೀಸ್ ಅಂತೇಳಿ 20,000 ಕೊಡ್ತಾರೆ. ಅಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಸಣ್ಣ ಪ್ರಾಜೆಕ್ಟ್ ನ ರೆಡಿ ಮಾಡ್ಬೇಕಾಗುತ್ತೆ. ಪ್ರಾಜೆಕ್ಟ್ ಅಂದ್ರೆ ಒಂದು ಥೀಸಿಸ್ ಇರ್ಬೋದು, ಇಲ್ಲ ಒಂದು ಪ್ರಾಜೆಕ್ಟ್ ತರದಲ್ಲಿ ಏನಾರ ಒಂದು ರಿಪೋರ್ಟ್ ರೆಡಿ ಮಾಡಿಕೊಟ್ರೆ ಅದಕ್ಕೆ 20,000 ಎಕ್ಸ್ಟ್ರಾ ಕೊಡ್ತಾರೆ. ಇಲ್ಲಿ 5,000 ಸಾವಿರ ತಿಂಗಳ ಕೊಟ್ಟಿರ್ತಾರೆ, 12 ತಿಂಗಳಿಗೆ 60,000 ಆಗುತ್ತೆ. ಪ್ಲಸ್ ಈ ಪ್ರಾಜೆಕ್ಟ್ ರಿಪೋರ್ಟ್ ಏನಾರ ಕೊಟ್ಟಲ್ಲಿ ತಿರ್ಗಾ 20,000 ಕೊಡ್ತಾರೆ. ಒಟ್ಟು 80,000 ನಿಮ್ಗೆ ಪ್ರತಿ ವರ್ಷ 5 ವರ್ಷದವರೆಗೂ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, 5 ವರ್ಷದವರೆಗೂ ನಿಮ್ಗೆ ಪ್ರತಿ ವರ್ಷ 80,000ದವರೆಗೂ ಸಿಗುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಹೋಗಿ www.onlineinspire.government.in ಅಲ್ಲಿ ಹೋದ್ರೆ ಈಗ ಇದಕ್ಕೆ ನೀವು ಅಪ್ಲಿಕೇಶನ್ ನ ಹಾಕ್ಬೋದಾಗುತ್ತೆ. ಡಾಕ್ಯುಮೆಂಟ್ಸ್ ಏನೇನ್ ಬೇಕಾಗ್ತದೆ ಅಂತಂದ್ರೆ ಕ್ಲಾಸ್ 12th ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ, 10th ಮಾರ್ಕ್ಸ್ ಶೀಟ್ ಬೇಕಾಗುತ್ತೆ, ಎಂಡೋರ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿ ಬರುತ್ತೆ, ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್. ಅದು ಈಗ ನೀವು ಪ್ರೆಸೆಂಟ್ ಎಲ್ಲಿ ಓದ್ತಿರ್ತೀರಿ ಆ ಕಾಲೇಜಿಂದ ಇಲ್ಲಿ ಒಂದು ಫಾರ್ಮ್ಯಾಟ್ ಕೊಡ್ತಾರೆ. ಆ ಫಾರ್ಮ್ಯಾಟ್ ಅಲ್ಲಿ ನೀವು ಸರ್ಟಿಫೈ ಮಾಡಿ ಕೊಡಬೇಕಾಗುತ್ತೆ. ಜೊತೆಗೆ ಸರ್ಟಿಫಿಕೇಶನ್ ಇದು ಹೇಳಿದ್ವಲ್ಲ, JEE ನಲ್ಲಿ ಮತ್ತೆ ನೀಟಲ್ಲಿ 10,000 ರ್ಯಾಂಕಿಂಗ್ ಒಳಗಡೆ ಇದ್ದವರೆಗೂ ಸಹ ಕೊಡ್ತಾರೆ ಅಂತ ಹೇಳಿದ್ವಿ. ಅದ್ರದ್ದು ರ್ಯಾಂಕಿಂದು ಲೀಸ್ಟ್ ಕೊಟ್ರೆ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ರಿಸಲ್ಟ್ಸ್ ನ ನೀವು ಅಪ್ಲೈ ಮಾಡಿದ್ರೆ ಈ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇನ್ಸ್ಪೇಸ್ ಸ್ಕಾಲರ್ಶಿಪ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದ್ರೆ ಫೆಬ್ರವರಿಲಿ ಬಿಡ್ತಾರೆ. ಫೆಬ್ರವರಿಲಿ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಆ ಪೋರ್ಟಲ್ ಅಲ್ಲಿ ನೀವು ನಿಮ್ಗೆ ಎಂಟ್ರಿ ಇರುತ್ತೆ. ಆ ಎಂಟ್ರಿನಲ್ಲಿ ಹೋಗಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಅದ್ರ ರಿಸಲ್ಟ್ ನೋಡ್ಕೋಬಹುದು. ನೀವು ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಜೊತೆಗೆ ನೀವು ನಿಮ್ದು ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಆ ರಿಜೆಕ್ಟ್ ಆಗಿರೋಂಥ ಲೀಸ್ಟ್ ಇರುತ್ತೆ, ಅದರಲ್ಲಿ ಬೇಕಾದ್ರೂ ನೋಡ್ಕೋಬಹುದು. ಆಯ್ತಾ? ದ ಮೆರಿಟ್ ಲಿಸ್ಟ್ ಈಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅವೈಲಬಲ್ ಮೇ ಇಲ್ಲ ಜೂನ್. ಮೇ ಮತ್ತೆ ಜೂನ್ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಹ ಸಿಗುತ್ತೆ. ಪ್ರಾವಿಷನ್ ಸೆಲೆಕ್ಟೆಡ್ ಲಿಸ್ಟ್ ಅಂತ ಹೇಳಿ ಬಿಡ್ತಾರೆ. ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೋಬೇಕು. ಅದನ್ನ ಡೌನ್ಲೋಡ್ ಮಾಡ್ಕೊಂಡು PDF ಇದ್ರಲ್ಲಿ ಇರುತ್ತೆ, ನಿಮ್ ಡೌನ್ಲೋಡ್ ಮಾಡ್ಕೊಂಡು ಲೀಸ್ಟ್ ಸೆಲೆಕ್ಟ್ ಆಗಿದ್ರೆ ಅವರು ಇನ್ನು ಹೆಚ್ಚಿನ ಮಾಹಿತಿಗೆ ಡಾಕ್ಯುಮೆಂಟ್ಸ್ ನ ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ನ ನೀವು ಕೊಡ್ಬೇಕಾಗುತ್ತೆ. ಆಮೇಲೆ ಏನಂದ್ರೆ ಪ್ರತಿ ವರ್ಷ ಇದು ಕ್ಯಾರಿ ಆಗುತ್ತೆ. ನಾನು ಹೇಳಿದ್ದೀನಿ ಆಲ್ರೆಡಿ 5 ಇಯರ್ಸ್ ಕೊಡ್ತಾರೆ ಅಂತ ಹೇಳಿದೀನಿ. 5 ಇಯರ್ಸ್ ಅಂದ್ರೆ ನೀವು ಫಸ್ಟ್ ಇಯರ್ ಕೊಟ್ಟಿರ್ತಾರೆ, ಸೆಕೆಂಡ್ ಇಯರ್ ನಿಮ್ಗೆ ಆ ಸ್ಕಾಲರ್ಶಿಪ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ಇಯರ್ ರಿಸಲ್ಟ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಫಸ್ಟ್ ಇಯರ್ ರಿಸಲ್ಟ್ ಏನ್ ಬಂದಿದೆ ಆ ರಿಸಲ್ಟ್ ನ ಅಪ್ಲೋಡ್ ಮಾಡಬೇಕು. ಅದು ಸಹ ನಿಮ್ದು 60% ಅಬೋವ್ ಇರಬೇಕಾಗ್ತದೆ. ಆ ರಿಸಲ್ಟ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಸೆಕೆಂಡ್ ಇಯರ್ ಬರುತ್ತೆ. ಅದೇ ರೀತಿ ನಿಮಗೆ ಥರ್ಡ್ ಇಯರ್ ಬರಬೇಕು ಅಂದ್ರೆ ಸೆಕೆಂಡ್ ಇಯರ್ ರಿಸಲ್ಟ್ ನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದೇ ರೀತಿ ಪ್ರತಿ ವರ್ಷ ನೀವು ಅಪ್ಲೋಡ್ ಮಾಡ್ತಾ ಹೋದ್ರೆ ನಿಮ್ಗೆ 5 ವರ್ಷನೂ ಸ್ಕಾಲರ್ಶಿಪ್ ಸಿಗುತ್ತೆ. ಹೇಳಿದ್ನಲ್ವಾ, 60% ಗಿಂತ ಅಬೋವ್ ಇರಬೇಕು. ಫಸ್ಟ್ ಇಯರ್ ಈಗ ಕೊಟ್ಟಿರ್ತಾರೆ, ಸೆಕೆಂಡ್ PUC ರಿಸಲ್ಟ್ ನೋಡ್ಕೊಂಡು ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ 80,000. ತಿರ್ಗಾ ಫಸ್ಟ್ ಇಯರ್ ಡಿಗ್ರಿ ನಿಮಗೆ ಬೇಕು ಅಂದ್ರೆ ನಾನು ಹೇಳಿದ್ನಲ್ವಾ, ಫಸ್ಟ್ ಇಯರ್ ಡಿಗ್ರಿ ರಿಸಲ್ಟ್ ನ ಅಪ್ಲೋಡ್ ಮಾಡಬೇಕು. ಅದು 60% ಗಿಂತ ಜಾಸ್ತಿ ಇದ್ರೆ ಮಾತ್ರ ಕೊಡ್ತಾರೆ, ಇಲ್ಲಾಂದ್ರೆ ನಿಮ್ದು ಸ್ಕಾಲರ್ಶಿಪ್ ಇದು ರಿಜೆಕ್ಟ್ ಆಗ್ತದೆ. ಪ್ರತಿ ವರ್ಷನೂ ಅದನ್ನ ಅದೇ ಪ್ರೊಸೀಜರ್ ಅಲ್ಲಿ ನೀವು ಮಾಡ್ಕೊಂಡು ಹೋದ್ರೆ 5 ಇಯರ್ಸ್ ಕೊಡ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ನೀವೇನಾದ್ರು PhD ಸೇರ್ಕೊಂಡ್ರೆ ಅಲ್ಲೂ ಸಹ ನಿಮಗೆ ಸ್ಕಾಲರ್ ಸಿಗುತ್ತೆ. ಇದೇ ಇದ್ರಲ್ಲೇನೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ನೋಡಿ, ಇದು ಡೇಟ್ಗಳನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ಆನ್ಲೈನ್ ಇನ್ಸ್ಪೈರ್ ಸ್ಕಾಲರ್ಶಿಪ್ ಇದನ್ನ ಯಾವಾಗ ಕಾಲ್ಫಾರ್ ಮಾಡ್ತಾರೆ ಅಂದ್ರೆ ಎವರಿ ಇಯರ್ ಸೆಪ್ಟೆಂಬರ್ ಅಲ್ಲಿ ಮಾಡ್ತಾರೆ. ಎವರಿ ಇಯರ್ ನೀವು ಸೆಪ್ಟೆಂಬರ್ ಅಲ್ಲಿ ಇದಕ್ಕೆ ಅಪ್ಲೈ ಮಾಡಬಹುದು ಈ ಸ್ಕಾಲರ್ಶಿಪ್ಗೆ. ಮತ್ತೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಅಂದ್ರೆ ನವೆಂಬರ್ ಅಲ್ಲಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಈ ಅಪ್ಲಿಕೇಶನ್ಸ್ ನ ಕ್ಲೋಸ್ ಮಾಡ್ತಾರೆ. ಅದೇ ರೀತಿ ಫೆಬ್ರವರಿಲಿ ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಅಂದ್ರೆ ಕಟ್ ಆಫ್ ಅಂತ ತಿಳ್ಕೊಳ್ಳಿ. ನೀವು ಕಟ್ ಆಫ್ ಪರ್ಸೆಂಟೇಜ್ ಬಿಡ್ತಾರೆ. ಇಲ್ಲಿವರೆಗೂ ಈ ಪರ್ಸೆಂಟೇಜ್ ವರೆಗೂ ಇರೋರಿಗೆ ಬಿಡ್ತೀವಿ ಅಂತೇಳಿ ಕಟ್ ಆಫ್ ಬಿಡ್ತಾರೆ. ಅದು ಫೆಬ್ರವರಿನಲ್ಲಿ ಬಿಡ್ತಾರೆ. ಎವರಿ ಇಯರ್ ಫೆಬ್ರವರಿನಲ್ಲಿ ನೆನ್ಪಿಟ್ಕೊಳ್ಳಿ. ಸೆಪ್ಟೆಂಬರ್ ಅಲ್ಲಿ ಕಾಲ್ಫಾರ್ ಮಾಡ್ತಾರೆ, ನವೆಂಬರ್ ಅಲ್ಲಿ ಲಾಸ್ಟ್ ಡೇಟ್ ಕ್ಲೋಸ್ ಆಗ್ತದೆ, ಫೆಬ್ರವರಿನಲ್ಲಿ ಕಟ್ ಆಫ್ ರಿಸಲ್ಟ್ ನ ಬಿಡ್ತಾ ಹೋಗ್ತಾರೆ. ಇದ್ರ ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂದ್ರೆ
ಯಾವುದೇ ರೀತಿ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ ಇವರು. ಯಾವ ರೀತಿ ಎಕ್ಸಾಮ್ನ ಕಂಡಕ್ಟ್ ಮಾಡಲ್ಲ ಹೇಳಿದ್ನಲ್ವಾ, 12th ಮಾರ್ಕ್ಸ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದ್ರ ಮೇಲೆ ಇವರು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದ್ರ ಕಟ್ ಆಫ್ ಯೂಸ್ ಮಾಡ್ಕೊತಾರೆ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ PDF ಅಲ್ಲಿ ಬಿಡ್ತಾರೆ. ಏನಿದೆ ಈಗ 1% PU ರಿಸಲ್ಟ್ ಏನಿರುತ್ತೆ ಅದರಲ್ಲಿ ನೋಡಿಕೊಂಡು ಟಾಪ್ ಅಂದ್ರೆ ಸೆಂಟ್ರಲ್ ಆರ ಇರ್ಬೋದು, ಸ್ಟೇಟ್ ಅಲ್ಲಾರ ಇರ್ಬೋದು, ಅದರಲ್ಲಿ ನೋಡಿಕೊಂಡು ನಿಮಗೆ ಸೆಲೆಕ್ಟೆಡ್ ಕಟ್ ಆಫ್ ಲೀಸ್ಟ್ ನೋಡಿಕೊಂಡು ನಿಮಗೆ ಮಾರ್ಕ್ಸ್ ಪ್ರಕಾರ ಕೊಡ್ತಾರೆ. ಯಾವುದೇ ರೀತಿ ಎಕ್ಸಾಮ್ ಇರಲ್ಲ. ನೀವು ಒಂದು ಆಧಾರ್ ಕಾರ್ಡ್ ಮತ್ತೆ ಏನಿಷ್ಟ ಕೇಳ್ತಾರೆ, ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾರೆ. ಆಧಾರ್ ಕಾರ್ಡ್ ಹೊಡೆದ್ರೆ ನಿಮ್ದು ಅಪ್ಲೋಡ್ ಎಲ್ಲ ಅಪ್ಲಿಕೇಶನ್ ಎಲ್ಲ ಹಾಕ್ಬೋದು. ಈ ಪ್ರೊಸೀಜರ್ ಅಲ್ಲಿ ನಿಮಗೆ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಹೋಗ್ತಾರೆ. ನಮ್ಮ ದೇಶದಲ್ಲೇ ಒಂದು ಉತ್ತಮವಾದ ಸ್ಕಾಲರ್ಶಿಪ್ ಮತ್ತೆ ಹೈಯೆಸ್ಟ್ ಅಮೌಂಟ್ ಗೌರ್ಮೆಂಟ್ ಕಡೆಯಿಂದ ಬರ್ತಾ ಇರೋಂತ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇರೋಂತ, ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಕೊಡ್ತಾ ಇರೋಂತ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೋರ್ಡ್ ಇಂದ ಕೊಡ್ತಾ ಇರೋಂತ ಒಂದು ಉತ್ತಮವಾದ ಸ್ಕಾಲರ್ಶಿಪ್. ಯಾರೆಲ್ಲ BSc ಸೇರ್ತಾ ಇದ್ದೀರಿ, PUC ಮುಗಿದ ನಂತರ BSc ಏನ್ ಸೇರ್ಕೋತೀರಿ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕು ಅಂದ್ರೆ ನಿಮ್ದು PUC ಯಲ್ಲಿ 60% ಅಬವ್ ಇರೋಂತ ಎಲ್ಲಾ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಆದ್ರೆ ಅವ್ರು ಕಟ್ ಆಫ್ ಅಂತ ಬಿಡ್ತಾರೆ. ಆ ಕಟ್ ಆಫ್ ಅಲ್ಲಿ ನೀವು ಇದ್ರಿ ಅಂದ್ರೆ ನಿಮಗೆ ಪ್ರತಿ ವರ್ಷ 80,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ನೀವು ಬೇರೆ ಸ್ಕಾಲರ್ಶಿಪ್ ತಗೊಳ್ತಾ ಇದ್ರು ಸಹ ಇದಕ್ಕೆ ಏನು ತೊಂದರೆ ಇಲ್ಲ. ಇದನ್ನು ಅಪ್ಲೈ ಮಾಡಿಕೊಂಡು ಇದ್ರೂ ಅಮೌಂಟ್ ನ ತಗೋಬಹುದು. ಇದು ಪ್ಯೂರ್ಲಿ ಬೇಸಿಕ್ ಸೈನ್ಸ್ ಮತ್ತೆ ನ್ಯಾಚುರಲ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರೋಂತ ಒಂದು ಸ್ಕಾಲರ್ಶಿಪ್. ಯಾರೆಲ್ಲ BSc ಮತ್ತೆ MSc ಓದ್ತಿದ್ದೀರಿ ಅವರೆಲ್ಲ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತೀರಿ. ನಿಮ್ದು ಏನ್ ಮಾರ್ಕ್ಸ್ ಇದೆ ಅದನ್ನ ಅಪ್ಲೋಡ್ ಮಾಡಿಕೊಂಡು ಎಲಿಜಿಬಿಲಿಟಿ ಇತ್ತು ಅಂದ್ರೆ ಈ ಸ್ಕಾಲರ್ಶಿಪ್ ತಗೊಂಡ್ರೆ ನಿಮ್ಗೆ ಮುಂದೆ ನೀವು PhD ಮಾಡಬೇಕಾ ಇಲ್ಲ ರಿಸರ್ಚ್ ಫೀಲ್ಡ್ಗೆ ಹೋಗ್ಬೇಕಾರೆ ಇದು ಒಂದು ಉತ್ತಮವಾದ ಸ್ಕಾಲರ್ಶಿಪ್ ತಗೊಂಡಿದ್ದಾರೆ ಅಂದ್ರೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಯಾರೆಲ್ಲ ಸೈನ್ಸ್ BSc ಸೈನ್ಸಿಗೆ ಸೇರಿದ್ದೀರಿ, ನಾನು ಹೇಳಿದ್ದೀನಿ ಯಾವ್ಯಾವ ಸಬ್ಜೆಕ್ಟ್ ಅವರು ಇದಕ್ಕೆ ಎಲಿಜಿಬಲ್ ಅಂತ, ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಿ ಈ ಸ್ಕಾಲರ್ಶಿಪ್ ತಗೋಬೇಕು. ಒಂದು ಉತ್ತಮವಾದ ಸ್ಕಾಲರ್ಶಿಪ್ ಅಂತ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ ಇರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಇರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾಹಿತಿಗಳು ನಾವು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾ ಇದ್ದೀವಿ. ಮುಂದೆನೂ ಕೊಡ್ತಾ ಇರ್ತೀವಿ. ನಿಮ್ಮ ಸಹಕಾರ ನಮಗಿರಲಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.